ಸರ್ ನಾಚಿಕೆ ಆಗಲ್ಲ ನಿನಗೆ ಈ ಥರ ಸಿಕ್ಕಾಕೊಳ್ಳೋಕ್ಕೆ? ಸಾರ್ ಹಾಗೆ ಮಾಡ್ತೀನಿ, ಸಾರ್ ಹೀಗೆ ಮಾಡ್ತೀನಿ, ಅವಳ ಮುಖ ಸುಟ್ಟು ಕರಕಲು ಮಾಡ್ತೀನಿ ಅಂತಂದೆ ನಿನ್ನ ಮುಖಕ್ಕೆ ಮಸಿ ಬಳ್ಕೊಂಡು ನಿಂತಿದೆಯಲ್ಲ. ಸರ್ ಅದು ನಿನ್ನ ಮುಖಕ್ಕಿರಲಿ, ನನ್ನ ಮುಖಕ್ಕೂ ಮಸಿ ಹೊಡೆದ್ಬಿಟ್ಟಿಲ್ಲ. ನಮ್ಮ ಅತ್ತಿಗೆ ನನ್ನನ್ನು ಕೋತಿ ಕೋತಿ ಥರ ಕುಣಿಸ್ತಿದ್ದಾಳೆ. ಸಾರಿ ಸರ್, ಈ ರೀತಿ ಉಲ್ಟಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಸರ್. ತೇಜಮ್ಮನ ಬಂಟ್ರಿಗೆ ಅನುಮಾನ ಬಂದಿದೆ. ಮೊದಲನೇ ದಿವಸನೇ ಹೋಗ್ಲಿ ಅಂತ ಆ್ಯಸಿಡ್ ಹಾಕ್ಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಸರ್. ಯಾಮಾರ್ಬಿಟ್ಟೆ ಸರ್. ಇನ್ಮೇಲೆ ಹುಷಾರಾಗಿರ್ತೀನಿ ಸರ್. ಮಗನೇ, ಲಕ್ಷಾಂತರ ರೂಪಾಯಿ ಬಿಸಾಕಿ ನಿನ್ನನ್ನು ಜಾಮೀನಿನ ಮೇಲೆ ಆಚೆ ಕರ್ಕೊಂಡ್ಬಂದಿದ್ದೇನೆ. ಇಲ್ಲ ಅಂದಿದ್ರೆ ಅವಳು ಕೊಟ್ಟಿರೋ ಕಂಪ್ಲೇಂಟ್ಗೆ ಇಷ್ಟೊತ್ತಿಗೆ ನೀನು ಜೈಲಲ್ಲಿ ಜಲ್ಲಿಕಲ್ಲು ಹೊಡಿಬೇಕಿತ್ತು. ಸಾರಿ ಸರ್, ನಿಮ್ಮ ಋಣನ ಯಾವತ್ತೂ ಮರೆಯಲ್ಲ ಸರ್. ಅದನ್ನು ಯಾಗಾದರೂ ಮಾಡಿ ತೀರಿಸ್ತೀನಿ ಸರ್. ಏನು ತೀರಿಸ್ತೀಯ? ಹಾಂ, ಏನು ತೀರಿಸ್ತೀಯ? ಆ್ಯಸಿಡ್ ಹಾಕೋದ್ರ ಹಿಂದೆ ನಾನಿದ್ದೀನಿ ಅಂತ ಏನಾದರೂ ಆ ತೇಜಮ್ಮ ಬಾಯಿ ಬಿಟ್ಟರೆ ನನ್ನ ಮರ್ಯಾದೆ 3 ಕಾಸಿಗೂ ಉಳಿಯಲ್ಲ. ನಮ್ಮಪ್ಪ ನಮ್ಮಮ್ಮ ನನ್ನನ್ನು ಮನೆಯಿಂದ ಒದ್ದಾಚೆ ಹಾಕ್ತಾರೆ. ಗೊತ್ತಾಯ್ತು ಸರ್. ನಾನು ಸಿಗಾಕೊಳ್ಳೋದಲ್ದಲ್ಲೇ ನಿಮ್ಮನ್ನು ಸಿಗಾಕ್ಸ್ಕೊಂಡ್ಬಿಟ್ಟೆ ಸರ್. ನೆಕ್ಸ್ಟ್ ಟೈಮ್ ಈ ರೀತಿ ಆಗ್ದಾಗ ನೋಡ್ಕೋತೀನಿ ಸರ್. ಸಾಕು ಸಾಕು, ಒಂದೊಂದು ಸರಿ ಎಲ್ಲ ಬಿಡು. ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ, ಅದನ್ನು ಮಾಡ್ಕೊಂಡು ಹೋಗು, ಅಷ್ಟು ಸಾಕು. ಅರ್ಥ ಆಯ್ತಾ? ಸರಿ ಸರ್. ಯಾವ ಟೈಮ್ನಲ್ಲಿ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ, ಅದನ್ನು ಮಾಡೋದನ್ನು ಕಲ್ತ್ಕೊ. ಪ್ರಜ್ಞೆ ಇಟ್ಕೊಂಡು ಮಾಡು. ಮಾಡ್ತೀನಿ ಸರ್. ಈಗ ನನ್ನ ಜೀವನ ನಿಮ್ಮ ಕೈಲಿದೆ ಸರ್. ಇಷ್ಟು ದಿನ ಕೆಲಸ ಇತ್ತು, ಹೇಗೋ ನಡೀತಾ ಇತ್ತು. ಮನೆ ನಿಭಾಯಿಸ್ಬೇಕು ಸರ್, ಅದಕ್ಕೆ ದುಡ್ಡು ಬೇಕು ಸರ್. ನೋಡು, ಟೈಮ್ಗೆ ದುಡ್ಡು ಬಂದು ಬೀಳ್ತಾ ಇರುತ್ತೆ. ನೀನು ನನಗೋಸ್ಕರ ರಿಸ್ಕ್ ತೊಗೋತೀಯ ಅಂತ ಅಂದರೆ ನಿನ್ನ ಜವಾಬ್ದಾರಿ ನಂದು. ನಿನ್ನನ್ನು ನಾನು ನೋಡ್ಕೋತೀನಿ, ಯೋಚನೆ ಮಾಡಬೇಡ. ಅರ್ಥ ಆಯ್ತಾ? ಸರಿ ಸರ್. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಸರ್. ಹುಷಾರಾಗಿರೋ. ಈ ಥರ ಪಬ್ಲಿಕ್ಕಾಗಿ ಯಾರಿಗೂ ಕಾಣಿಸ್ಕೊಳಕ್ಕೆ ಹೋಗ್ಬೇಡ. ಇಷ್ಟು ಬೇಗ ಜಾಮೀನಿನ ಮೇಲೆ ಆಚೆ ಬಂದುಬಿಟ್ನ ಅಂತ ಎಲ್ರಿಗೂ ಅನುಮಾನ ಬಂದುಬಿಡುತ್ತೆ. ನೀನು ನಿಜವಾಗ್ಲೂ ಆ್ಯಸಿಡ್ ಹಾಕಿದ್ರು ಇದೇ ಥರ ಬಿಡಿಸ್ಕೊಂಬರ್ತಾಯಿದ್ದೆ. ಆದರೆ ಏನು ಮಾಡೋದು, ಈಗಲೂ ಬಿಡಿಸ್ಕೊಂಬಂದಿದ್ದೀನಿ. ಯಾವುದೇ ಕಾರಣಕ್ಕೂ ನಮ್ಮ ಅತ್ತಿಗೆ ಕಣ್ಣಿಗೆ ನೀನು ಕಾಣಿಸ್ಕೊಳಕ್ಕೆ ಹೋಗ್ಬೇಡ. ಅರ್ಥ ಆಯ್ತಾ? ಆಯಿತು ಸರ್. ಹೋಗು. ನಮಸ್ತೆ ಸರ್. ನಮಸ್ಕಾರ ಹೇಳಬೇಕಾಗಿರೋದು ನೀವಲ್ಲ, ನಾನು. ನಮ್ಮ ತೇಜುನ ಅಷ್ಟು ದೊಡ್ಡ ಆಪತ್ತಿನಿಂದ ತಪ್ಪಿಸಿದ್ರಲ್ಲ, ರಿಯಲಿ ಯು ಗ್ರೇಟ್. ಅದು ನಮ್ಮ ಕರ್ತವ್ಯ ಸರ್. ನಮ್ಗೆ ಅನ್ನ ಕೊಟ್ಟಿದ್ದಾರೆ, ಎಷ್ಟು ಒಳ್ಳೆಯವರು. ಅವ್ರಿಗೆ ಅನ್ಯಾಯ ಆಗೋದಕ್ಕೆ ಬಿಡೋದಕ್ಕೆ ಸಾಧ್ಯನಾ ಸರ್? ಆದರೂ ನೀವು ಟೈಮ್ ಸರಿಯಾಗಿ ಬಂದು ತೇಜುನ ಆಪತ್ತಿನಿಂದ ತಪ್ಪಿಸಿಲ್ಲದೆ ಇದ್ದಿದ್ರೆ ತೇಜು ಮೇಡಮ್ ಇವತ್ತು ನಮ್ಮ ಜೊತೆ ಇರ್ತಾ ಇರಲಿಲ್ಲ. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಪರವಾಗಿಲ್ಲ ಬಿಡಿ ಸರ್. ಆ ವಿನಯ್ ಕೂಡ ನಮ್ಮ ಕಂಪನಿ ಅನ್ನ ತಿಂದವನೇ. ಆದರೆ ಅವನು ಮಾಡಿದ ತಪ್ಪನ್ನು ತೋರಿಸಿದ್ದಕ್ಕೆ ಕಂಪನಿ ಮಾಲೀಕರ ಮೇಲೆ ಆ್ಯಸಿಡ್ ಹಾಕೋದಕ್ಕೆ ಹಿಂದೆ ಮುಂದೆ ನೋಡಲಿಲ್ಲ ಅವನು. ನಿಜಕ್ಕೂ ತುಂಬ ಆತಂಕ ಆಗತ್ತೆ. ಹೌದು ಸರ್. ತೇಜು ಮೇಡಮ್ನ ಹುಷಾರಾಗಿರೋದಕ್ಕೆ ಹೇಳಿ. ಈ ಅಟ್ಯಾಕ್ ಮತ್ತೆ ಆಗಲ್ಲ ಅಂತೇನಿಲ್ಲ, ಯಾವಾಗ ಬೇಕಾದರೂ ಅಟ್ಯಾಕ್ ಆಗ್ಬೋದು. ಖಂಡಿತ. ಆದರೆ ವಿನಯ್ ಈಗ ಪೊಲೀಸ್ ಅವ್ರ ವಶದಲ್ಲಿದ್ದಾನೆ. ಅವನೇನು ಮಾಡೋದಕ್ಕಾಗೋದಿಲ್ಲ. ಇಷ್ಟರಲ್ಲೇ ಜೈಲಿಗೆ ಹೋಗ್ತಾನೆ, ಆಗ ಅವನ ಕಾಟ ಇರಲ್ಲ. ಇಲ್ಲ ಸರ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅವನೀಗ ಬೇಲ್ ಮೇಲೆ ಹೊರಗಡೆ ಇದ್ದಾನೆ ಅಂತ ಗೊತ್ತಾಯಿತು. ಈ ಕೃತ್ಯ ವಿನಯ್ ಕಡೆಯಿಂದ ಮಾತ್ರ ನಡೆದಿದೆ ಅಂತ ಅಂದ್ಕೋಬೇಡಿ ಸರ್. ಏನು ಹೇಳ್ತಿದ್ದೀರಾ ನೀವು? ಮತ್ತೊಬ್ಬ ಮುಖ್ಯವಾದ ವ್ಯಕ್ತಿ ಇದ್ರ ಹಿಂದೆ ಇದ್ದಾರೆ. ವಿನಯ್ ಇಲ್ಲದೆ ಇದ್ದರೆ ಇನ್ನೊಬ್ಬರ ಕಡೆಯಿಂದ ಈ ಕೆಲಸನ ಮಾಡಿಸ್ಬೋದು. ಅದಕ್ಕೆ ತೇಜು ಮೇಡಮ್ಗೆ ಹುಷಾರಾಗಿರೋದಕ್ಕೆ ಹೇಳಿ ಅಂತ ಹೇಳಿದ್ದು. ಯಾರದು ಇನ್ನೊಬ್ಬ ವ್ಯಕ್ತಿ? ಯಾರಾದರೂ ಆಗಿರಲಿ ಸರ್, ಹುಷಾರಾಗಿದ್ದು ಬಿಡಲಿ. ನೋಡಿ, ನೀವು ಹೆದರ್ಕೋಬಿಡಿ. ಅದು ಯಾರು ಅಂತ ಹೇಳಿ. ನಿಮ್ಮ ಹೆಸರು ಹೊರಗೆ ಬರ್ದೇ ಇರೋ ಹಾಗೆ ನಾನು ನೋಡ್ಕೊತೀನಿ. ಇಲ್ಲ ಸರ್, ನಿಮಗೆ ಬೇಜಾರಾಗುತ್ತೆ. ಬೇಜಾರು ಯಾಕಾಗತ್ತೆ? ಪರವಾಗಿಲ್ಲ, ಅದು ಯಾರು ಅಂತ ಹೇಳಿ. ಆಗೋದಾಗತ್ತೆ. ನಾವು ಹುಷಾರಾಗಿರ್ಬೇಕಾಗಿರೋದು ಮುಖ್ಯ. ನಿಮ್ಮ ತಮ್ಮ ಅನಿರುದ್ಧ್ ಸರ್. ಏನು ಹೇಳ್ತಿದ್ದೀರಾ? ಅನಿರುದ್ಧನ? ಹೌದು ಸರ್. ತೇಜು ಮೇಡಮ್ ಮೇಲೆ ಅನಿರುದ್ಧ್ ಸರ್ಗೆ ಆವತ್ತಿಂದ ಬದ್ಧ ದ್ವೇಷ. ವಿನಯ್ ಹೇಳಿ ಕೇಳಿ ಅನಿರುದ್ಧ್ ಸರ್ ಶಿಷ್ಯ. ಅವ್ರ ಕುಮ್ಮಕ್ಕಿಂದನೇ
ವಿನಯ್ ತೇಜು ಮೇಡಮ್ಗೆ ಆಸಿಡ್ ಹಾಕೋಕೆ ಬಂದಿದ್ದು. ನೀವು ಹೇಳ್ತಿರೋದು ಸತ್ಯ ತಾನೇ? ಅನುಮಾನನೇ ಇಲ್ಲ ಸರ್, ಇದೆಲ್ಲ ಅವ್ರದೇ ಹುನ್ನಾರ. ದಯವಿಟ್ಟು ತೇಜು ಮೇಡಮ್ನ ಹುಷಾರಾಗಿರೋದಕ್ಕೆ ಹೇಳಿ ಸರ್. ನಾನು ಬರ್ತೀನಿ. ಗುಡ್ ಚೈತ್ರ, ಗುಡ್. ಹಾಗೆ ಟ್ರೈ ಮಾಡು. ಟ್ರೈ ಮಾಡಿ ಚೈತ್ರ, ಯು ಆರ್ ಡೂಯಿಂಗ್ ಇಟ್. ಟ್ರೈ ಮಾಡು ದುಷ್ಯಂತ್, ಆಗ್ತಿಲ್ಲ ನನಗೆ. ಚೈತ್ರ, ಇನ್ನೊಂದು 4 ಹೆಜ್ಜೆ ಅಷ್ಟೇ, ಆ ಸೋಫಾವರೆಗೂ ಬಂದ್ಬಿಡು. ನಂಗೆ ಆಗ್ತಿಲ್ಲ ದುಷ್ಯಂತ್. ಟ್ರೈ ಮಾಡಿ ಚೈತ್ರ. ಸರಿ ಚೈತ್ರ, ನಾನು ಹೋಗಿ ರೆಡಿ ಆಗ್ತೀನಿ. ಒಂದೆರಡು ಕಡೆ ಹೋಗೋದಿದೆ. ದುಷ್ಯಂತ್, ದುಷ್ಯಂತ್, ಹಾಂ ಚೈತ್ರ, ಬನ್ನಿ ಇಲ್ಲಿ. ನೀವು ಈ ಕಂಪ್ನಿನ ಅಪ್ರೋಚ್ ಮಾಡಿದ್ರಾ? ಯಾವುದು ನೋಡಿ. ಇದು? ಹಾಂ, ಹೋಗಿದ್ನಲ್ಲ, ಹಳೆ ಕ್ಲೈಂಟ್ ಅಂತ ಹೇಳಿದ್ದೆ. ಅದೇ ಆ ಫೈನಾನ್ಷಿಯಲ್ ಕಡೆಯವರು ಮನೆಗೆ ಬಂದಿದ್ರಲ್ಲ ಅವತ್ತು. ಇವರಿಂದ ಈ ಕೆಲಸ ಆಗಲ್ಲ ಇನ್ನು. ಅಲ್ಲ ದುಷ್ಯಂತ್, ಇವಾಗ ಒಂದ್ಸರಿ ಹೋಗಿ ಬನ್ನಿ. ಇಲ್ಲ ಚೈತ್ರ, ಆ ಪ್ರಾಜೆಕ್ಟ್ನವರು ಬೇರೆಯವ್ರು ಕೊಟ್ಬಿಟ್ಟಿರ್ತಾರೆ. ನಾನು ಅಲ್ಲಿ ಹೋಗೋದ್ರಿಂದ ಏನೂ ಪ್ರಯೋಜನ ಇಲ್ಲ. ದುಷ್ಯಂತ್, ನನ್ನ ಮಾತು ಕೇಳಿ. ಇವಾಗ ಒಂದ್ಸರಿ ಹೋಗಿ ಕೇಳಿ, ಕೆಲಸ ಆಗುತ್ತೆ. ಹಾಗಲ್ಲ ಚೈತ್ರ, ಅವರು ಪ್ರಾಜೆಕ್ಟ್ನ ಬೇರೆಯವ್ರು ಕೊಟ್ಬಿಟ್ಟಿರ್ತಾರೆ, ಮತ್ತೆ ನನಗೆ ಹೇಗೆ ಕೊಡ್ತಾರೆ? ಇಲ್ಲ ದುಷ್ಯಂತ್, ನಾನು ಸುಮ್ಮನೆ ಹೇಳ್ತಿಲ್ಲ. ನನಗೆ ಈ ವಿಸಿಟಿಂಗ್ ಕಾರ್ಡ್ ನೋಡ್ತಿದ್ರೆ ನೀವು ಇಲ್ಲಿ ಹೋಗಿದ ತಕ್ಷಣ ಕೆಲಸ ಆಗುತ್ತೆ ಅಂತ ಅನ್ನಿಸ್ತಿದೆ. ಇದೊಂದು ಸಲ ಹೋಗಿ ಬನ್ನಿ. ಅವ್ರದ್ದೇ ಇನ್ನೊಂದು ಪ್ರಾಜೆಕ್ಟ್ ಇರ್ಬೋದಲ್ವಾ? ಇಲ್ಲ ಚೈತ್ರ, ನೀನು ಸುಮ್ಮನೆ ನನಗೆ ಮತ್ತೆ ಆಸೆ ಹುಟ್ಟಿಸ್ಬೇಡ. ನಾನು ಮೊದಲೇ ಫ್ರಸ್ಟ್ರೇಟ್ ಆಗಿದ್ದೀನಿ. ಇನ್ನು ಅಲ್ಲಿಗೆ ಹೋಗಿ ಇಲ್ಲ ಅನ್ನಿಸ್ಕೊಂಡು ಬಂದರೆ ಇನ್ನೂ ಫ್ರಸ್ಟ್ರೇಟ್ ಆಗ್ಬಿಡ್ತೀನಿ. ಇಲ್ಲ ದುಷ್ಯಂತ್, ಈ ಸಲ ಹಾಗಾಗಲ್ಲ. ನೀವು ಹೋಗಿ ಬನ್ನಿ. ಅದು ಹೇಗೆ ಹೇಳ್ತೀಯಾ? ಹೇಗೆ ಅಂದರೆ ನನ್ನ ಮನಸ್ಸು ಹೇಳ್ತಿದೆ ನೀವು ಅಲ್ಲಿ ಹೋದರೆ ಕೆಲಸ ಆಗುತ್ತೆ ಅಂತ. ಯಾಕೆ, ನನ್ನ ಮೇಲೆ ನಂಬಿಕೆ ಇಲ್ವಾ? ನೀನು ಈ ಥರ ಎಲ್ಲ ಪ್ರಶ್ನೆ ಕೇಳಿದ್ರೆ ನಂಗೆ ತುಂಬ ಕನ್ಫ್ಯೂಸ್ ಆಗುತ್ತೆ. ನೀನು ಹೇಳೋದನ್ನೆಲ್ಲ ನಂಬಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಹಾಗಾಗ್ತಿದೆ ಅಂದಮೇಲೆ ಅಲ್ಲೊಂದ್ಸರಿ ಯಾಕೆ ಹೋಗಿ ಬರಬಾರ್ದು? ಚೈತ್ರ, ಫೋರ್ಸ್ ಮಾಡಬೇಡ. ನೋಡು, ನಮ್ಮ ಹತ್ರ ಟೈಮ್ ಇಲ್ಲ. ಆದಷ್ಟು ಬೇಗ ಒಂದು ಕೆಲಸ ಹುಡ್ಕೊಂಡು ಮೊದಲು ಆ ಸಾಲದ ಹೊರನ ಇಳಿಸ್ಕೋಬೇಕು. ಹೀಗೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಕೂತ್ಕೊಳ್ಳೋದಕ್ಕಾಗಲ್ಲ. ಎಕ್ಸ್ಪೆರಿಮೆಂಟ್ ಅಲ್ಲ ದುಷ್ಯಂತ್, ನಿಮ್ಮ ಫ್ಯೂಚರ್ ಇರೋದು ಅಲ್ಲೇ. ನೀವು ಇವತ್ತೇ ಅಲ್ಲಿಗೆ ಹೋದರೆ ನಿಮ್ಗೆ ಒಳ್ಳೆ ಪ್ರಾಜೆಕ್ಟ್ ಸಿಗುತ್ತೆ, ಅದರಿಂದ ಒಳ್ಳೆ ಪ್ಯಾಕೇಜ್ ಸಿಗುತ್ತೆ, ಒಳ್ಳೆ ಹೆಸರು ಬರುತ್ತೆ. ಒಂದ್ಸರಿ ಅಲ್ಲಿ ಹೋಗಿ ನೋಡಿ. ಅದರಿಂದ ನೀವು ನನ್ನ ಟೆಸ್ಟ್ ಮಾಡಿದಾಗೂ ಇರುತ್ತೆ, ನೀವೊಂದು ಚಾನ್ಸ್ ತೊಗೊಂಡಾಗಲೂ ಇರುತ್ತೆ. ಇದರಿಂದ ನಾವು ಕಳ್ಕೊಳ್ಳೋದೇನೂ ಇಲ್ವಲ್ಲ. ಪ್ಲೀಸ್. ಆದರೂ ಮತ್ತೆ ಮತ್ತೆ ಅಲ್ಲಿಗೆ ಹೋಗ್ತಿದ್ರೆ ಚೆನ್ನಾಗಿರಲ್ಲ. ಸುಮ್ಮನೆ ಹೋಗಿದ್ದ ಜಾಗಕ್ಕೆ ಹೋಗ್ತಿದ್ರೆ ಟೈಮ್ ವೇಸ್ಟು ಅಷ್ಟೇ. ಇಲ್ಲ ದುಷ್ಯಂತ್, ನಮಗೆ ಗೊತ್ತಿರಲ್ಲ ಎಲ್ಲಿ ಏನಾಗುತ್ತೆ ಅಂತ. ಕೆಲವೊಂದು ಸರಿ ಈ ಕೆಲಸ ಆಗಲ್ಲ ಅಂತ ಹೋಗಿರ್ತೀವಿ, ಅಲ್ಲಿ ಆ ಕೆಲಸ ಆಗುತ್ತೆ. ಇನ್ನೊಂದು ಸರಿ ನೀವು ಹೇಳಿದ್ರಲ್ಲ,
ಅವ್ರಿಗೆ ಆ ಪ್ರಾಜೆಕ್ಟ್ ಮಾಡಿಕೊಟ್ಟಿದ್ರಿ ಅಂತ. ಅದು ಅವ್ರಿಗೆ ಇಷ್ಟ ಆಗಿತ್ತು ಅಂತಲೂ ಹೇಳಿದ್ರಿ. ಇವಾಗ ಅದಕ್ಕೆ ಫಲ ಸಿಗಬೇಕು ತಾನೆ. ಇವತ್ತು ನೀವು ಅಲ್ಲಿಗೆ ಹೋಗಿ ಆ ಕೆಲಸ ಆಗೇ ಆಗುತ್ತೆ. ಆಯಿತು, ನೀನಿಷ್ಟು ಹೇಳ್ತಿದ್ದೀಯ ಅಂತಾದರೂ ಹೋಗಿ ಬರ್ತೀನಿ. ನನಗೇನು, ಹೇಗಿದ್ರು ನಿಮ್ಮಪ್ಪ ಕೊಟ್ಟಿರೋ ಕಾರಿದೆಯಲ್ಲ, ಹೋಗಿ ಬರ್ತೇನೆ. ಅದೇ ನಾನು ಆಮೇಲೆ ಮಾತಾಡ್ತೀನಮ್ಮ. ಅದೇ ಒಂದು ನಿಮಿಷ ನಿಂತ್ಕೊಳ್ಳೋ, ಏನಾಯ್ತು? ಸತ್ಯದೆ, ಅಲ್ಲ ಆದಿ ಯಾಕೆ ಅಷ್ಟು ಬೇಗ ಆಫೀಸಿಂದ ಬಂದ? ಹೋಗ್ತಾ ಇದ್ರು ಹಾಗೆ ಓಡ್ತಾ ಇದ್ದಾನೆ, ಏನಾಯ್ತು ಅವನಿಗೆ? ನನಗೆ ಗೊತ್ತಿಲ್ಲ ನನಗೂ. ಇಲ್ಲಪ್ಪ, ಮನೆಯಲ್ಲೇ ಇದ್ದೀನಿ, ಆಫೀಸಿಗೆ ಹೋಗಲಿಲ್ಲ. ಹುಷಾರಾಗೇ ಇದ್ದೀನಿ, ಸುಮ್ಮನೆ ಹೀಗೆ ಹಾದಿನೇ ಹೇಳಿದ್ದು. ಥರ್ಸ್ಡೇನಾ? ನಾನು ಕಾಲ್ ಮಾಡ್ತೀನಿ. ಏನಾದಿ ಇಷ್ಟು ಬೇಗ ಆಫೀಸಿಂದ ಬಂದ್ಬಿಟ್ರ? ನಾನು ಆಫೀಸಿಗೆ ಬರ್ತೀನಿ ಅಂತಂದ್ರು ನೀವು ನನ್ನ ಮಾತು ಕೇಳಲಿಲ್ಲ. ಒಂದೆರಡು ದಿನ ಮನೆಯಲ್ಲೇ ಇರು, ಪರಿಸ್ಥಿತಿ ತಣ್ಣಗಾಗಲಿ ಅಂತ ಹೇಳಿದ್ರಿ. ನಾನು ಮನೆಯಲ್ಲಿದ್ರು ನನಗೆ ಆಫೀಸ್ದೇ ಚಿಂತೆ, ಏನಾಯ್ತೋ ಏನೋ, ಇಶ್ಯೂ ರೆಡಿ ಆಯ್ತೋ ಇಲ್ವೋ ಅಂತ. ಅದಕ್ಕಿಂತ ಮುಖ್ಯವಾದಂಥ ಒಂದು ವಿಷಯ ನನಗೆ ಗೊತ್ತಾಗಬೇಕು. ನೀನು ಸತ್ಯ ಹೇಳಬೇಕು. ಯಾವ್ದಾದಿ, ಯಾಕಿಷ್ಟು ಆವೇಶದಲ್ಲಿದ್ದೀರಾ? ನಿನ್ನ ಮೇಲೆ ಆಸಿಡ್ ಅಟ್ಯಾಕ್ ಆಯ್ತಲ್ಲ. ದೈವವಶಾತ್ ಏನೂ ಆಗ್ಲಿಲ್ವಲ್ಲ ಅದಿ, ಈಗ ವಿಚಾರ ಯಾಕೆ? ನಾನು ನಿಮ್ಮ ಕಣ್ಣಿಗೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ತಾನೆ, ಇನ್ನೇನು ಬೇಕು? ತೇಜು, ಸತ್ಯ ಹೇಳು, ನಿನ್ನ ಮೇಲೆ ಆಸಿಡ್ ಹಾಕ್ಸಿದ್ ಯಾರು? ವಿನಯ್. ಆಸಿಡ್ನ ಹಾಕಿದ್ ಯಾರು ಅಂತ ನಾನು ಕೇಳ್ತಾ ಇಲ್ಲ, ಅದನ್ನ ಹಾಕ್ಸಿದ್ ಯಾರು? ಅದಿ, ನಾವು ವಿನಯ್ನ ಕೆಲಸದಿಂದ ತೆಗೆದು ಹಾಕಿದ್ವಲ್ಲ, ಆ ಗ್ರಡ್ಜ್ಗೆ ಅವನು ಈ ಕೆಲಸ ಮಾಡಿದ್ದಾನೆ ಅಂತ ನನ್ನ ಊಹೆ. ಒಬ್ಬ ಕೊಲೆಗಡಕನ್ನ ಎಷ್ಟು ಚೆನ್ನಾಗಿ ತಪ್ಪಿಸ್ತಾ ಇದೆಯಾ ತೇಜು? ನಾನಾ? ಇನ್ನೇನು ಮತ್ತೆ, ಒಬ್ಬ ಅಪರಾಧಿನ ಶಿಕ್ಷೆಯಿಂದ ತಪ್ಪಿಸೋದು ದೊಡ್ಡ ಅಪರಾಧನೇ. ಅದಿ, ನಾನು ಯಾವ ಅಪರಾಧಿನ ಶಿಕ್ಷೆಯಿಂದ ತಪ್ಪಿಸ್ತಾ ಇದ್ದೀನಿ? ದೊಡ್ಡ ಅಪರಾಧಿ ಮಿಸ್ಟರ್ ಅನಿರುದ್ಧ್, ಅವನನ್ನ ತಪ್ಪಿಸ್ತಾ ಇದೆಯಾ? ಅದಿ, ಏನು ಹೇಳ್ತಿದ್ದೀರಾ ನೀವು? ತೇಜು, ವಿಷಯನ ಮುಚ್ಚಿಡ್ಬೇಡ. ನಿನ್ನ ಮೇಲೆ ವಿನಯ್ ಕಡೆಯಿಂದ ಆಸಿಡ್ ಅಟ್ಯಾಕ್ ಮಾಡಿಸಿದ್ದು ಅನಿರುದ್ಧ ತಾನೆ? ನನಗೆ ಸತ್ಯ ಗೊತ್ತಾಗಿದೆ. ಅಧಿಕೃತವಾದ ಮೂಲಗಳಿಂದ ನನಗೆ ಸತ್ಯ ಗೊತ್ತಾಗಿದೆ. ನಿಜ ಹೇಳು. ಅದಿ, ನಿಮ್ಗೆ ಯಾರು ಹೇಳಿದ್ದು? ಅಂದ್ರೆ ಇದನ್ನೆಲ್ಲ ಅನಿರುದ್ಧ ತಾನೇ ಮಾಡಿಸಿದ್ದು? ನಂಗೆ ಗೊತ್ತಿಲ್ಲ ಅದಿ, ನೀವು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋತೀರಾ? ಇದನ್ನೇ ಹೇಳಿದ್ದು, ತಪ್ಪು ಮಾಡಿದವ್ರಿಗೆ ರಕ್ಷಣೆ ಮಾಡುವಂಥ ಕೆಟ್ಟ ಕೆಲಸನ ಮಾಡಬೇಡ ಅಂದ್ಬಿಟ್ಟು. ಆ ವಿನಯ್ನ ಬಳಸಿ ನಿನ್ನ ಮೇಲೆ ಆಸಿಡ್ ಅಟ್ಯಾಕ್ ಮಾಡಿಸಿ ನಿನ್ನ ಮುಖಾನ ವಿರೂಪ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದು ಅನಿರುದ್ಧ ತಾನೆ? ಅದು ಬೇಡ ತೇಜು, ರಕ್ಷಿಸ್ಬೇಡ. ಅದು ಸಾಮಾನ್ಯವಾದಂಥ ಕೃತ್ಯ ಅಲ್ಲ. ಆ ಕೆಲಸನ ಅನಿ ಮಾಡಿರಲಿ ಅಥವಾ ಬೇರೆ ಯಾರೇ ಮಾಡಿರಲಿ, ಅವ್ರು ನೇಣಿಗೆ ಹೋಗ್ಲೇಬೇಕು. ಅಂಥ ಕೆಟ್ಟ ಕೆಲಸ ಅದು. ನಿಜ ಹೇಳು. ಅದಿ, ನೀವು ಗಲಾಟೆ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇಲ್ಲ, ನೀನು ಸತ್ಯ ಹೇಳು. ಅತ್ತೆ ಮಾವಂಗೆ ಹರ್ಟ್ ಆಗತ್ತೆ, ಜಾನುಗ್ ನೋವಾಗತ್ತೆ. ಏನು ಬೇಕಾರೋ ಆಗಲಿ, ಏನು ನಡೀತು ಅಂತ ನೀನು ನಿಜ ಹೇಳು. ಅದಿ, ದುಡುಕ್ಬೇಡಿ, ಹಾಳಾಗಿ ಹೋಗ್ಲಿ ಬಿಡಿ. ಅನಿರುದ್ಧ್ ಇಂಥ ನೀಚ್ ಕೆಲಸ ಮಾಡಿದ್ರೆ ಅವ್ರ ಕರ್ಮಕ್ಕೆ ಅವ್ರು ಹೋಗ್ತಾರೆ. ಅಂದ್ರೆ ಈ ಘಟನೆನ ಅನಿರುದ್ಧ ಸೃಷ್ಟಿ ಮಾಡಿರೋ ತಾನೆ? ಅವ್ರ ಈಗೋ ಸ್ಯಾಟಿಸ್ಫೈ ಆಗಬೇಕಾಗಿತ್ತೇನೋ, ನನ್ನ ಮುಖ ಸುಟ್ಟು ಹೋಗೋದನ್ನ ಅವ್ರು ನೋಡಬೇಕಾಗಿತ್ತೋ ಏನೋ, ಅದಕ್ಕೆ ಆ್ಯಸಿಡ್ ಹಾಕಿಸೋ ಪ್ರಯತ್ನ ಮಾಡಿದ್ದಾರೆ. ಬಿಟ್ಬಿಡಿ ಆದಿ, ಹೇಳಿ ಕೇಳಿ ನಾವೆಲ್ಲ ಒಂದೇ ಫ್ಯಾಮಿಲಿ. ಇಷ್ಟೆಲ್ಲ ವಿಷಯ ಗೊತ್ತಿದ್ದು ಯಾಕೆ ಸುಮ್ಮನೆ ಇದ್ದೆ ನೀನು? ಯಾಕೆ ನನಗೆ ಒಂದು ಮಾತು ಕೂಡ ಹೇಳಿಲ್ಲ? ಅನಿರುದ್ಧ ಇಂಥ ದೊಡ್ಡ ನೀಚ ಅಂತ ಗೊತ್ತಿದ್ದು ಅವನಿಗೆ ರಕ್ಷಣೆ ಕೊಡೋದಕ್ಕೆ ಕೊಟ್ಟಿದ್ಯಾ? ನಾನು ಸುಮ್ಮನೆ ಬಿಡಲ್ಲ. ಆದಿ, ನೀವು ಸುಮ್ಮನೆ ಇರಿ. ಈ ಕಾರಣಕ್ಕೆ ನಾನು ನಿಮ್ಮ ಹತ್ರ ಈ ವಿಷಯ ಹೇಳಿರಲಿಲ್ಲ. ಮನೆಯಲ್ಲಿ ಗಲಾಟೆ ಆಗುತ್ತೆ. ಮಾವ ಮೊದಲೇ ಹಾರ್ಟ್ ಪೇಷಂಟು. ಅಂದ್ರೆ ಆ ಪಾಪಿನ ಹಾಗೆ ಬಿಡು ಅಂತ ಹೇಳ್ತಾ ಇದ್ಯಾ? ಮತ್ತೆ ಇನ್ನೇನು ಮಾಡೋದಕ್ಕೆ ಸಾಧ್ಯ? ಬಿಟ್ಬಿಡಿ.
ನಾವು ಅತ್ತೆ ಮಾವನ ಮುಖನೂ ನೋಡಬೇಕು, ಮನೆ ನೆಮ್ಮದಿ ಉಳಿಸ್ಕೋಬೇಕು. ಗಲಾಟೆ ಎಲ್ಲ ಬೇಡ ಆದಿ. ಅವನಿಗೆ ಬುದ್ಧಿ ಕಲ್ಸೋದು ಬೇಡವಾ? ಅವನು ಎಂಥ ನೀಚ ಅಂತ ಎಲ್ರಿಗೂ ಗೊತ್ತಾಗೋದು ಬೇಡವಾ? ಇವತ್ತು ಅವನಿಗೊಂದು ಗತಿ ಕಾಣಿಸ್ತೀನಿ. ಅವನಿಗೆ ಪಾಠ ಕಲಿಸ್ತೀನಿ. ಆದಿ, ಆದಿತ್ಯ ನಿಂತ್ಕೊಳ್ಳಿ, ನನ್ನ ಮಾತು ಕೇಳಿ. ಆದಿತ್ಯ ಪ್ಲೀಸ್. ಅನಿರುದ್ಧ, ತೇಜು ನೀ ಸುಮ್ಮನೆ ಇರು. ಅನಿರುದ್ಧ, ಆದಿ, ಆದಿ ಪ್ಲೀಸ್. ಆದಿ, ಏನ್ ಬ್ರದರ್, ಏನು ವಿಷಯ, ಏನಾಯ್ತು? ನನ್ನ ಹೆಂಡತಿ ನಿಂಗೇನಾರು ಅನ್ಯಾಯ ಮಾಡಿದಾಳ? ಅನ್ಯಾಯ ಮಾಡಿದ್ರು ಅಂತ ಯಾರು ಹೇಳಿದ್ರು? ಅವಳು ನಿಂಗೇನಾರು ತೊಂದರೆ ಕೊಟ್ಟಿದ್ದಾಳ? ಇಲ್ವಲ್ಲ. ಏನು ಹೊಡೆಯೋ ಥರನೇ ಬಂದಿದ್ಯಾ? ಏನು ನಿನ್ನ ಹೆಂಡತಿ ಹೇಳಿ ಕಳಿಸಲ್ಲ? ಅವಳು ಏನು ಹೇಳ್ಬೇಕಾಗಿಲ್ಲ. ನಿನ್ ಬಂಡವಾಳ ಏನಂತ ಎಲ್ರಿಗೂ ಅರ್ಥ ಆಗಿದೆ. ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಬಂಡವಾಳ ಅದು ಇದು ಅಂತ ಕೇವಲವಾಗಿ ಮಾತಾಡಬೇಡ. ಅನಿರುದ್ಧ, ಆದಿತ್ಯ, ಯಾಕಿಬ್ರು ಹಾವು ಮುಂಗ್ಸಿ ಥರ ಕಚ್ಚಾಡ್ತಾ ಇದ್ದೀರಾ? ಕಾರಣ ಇಲ್ಲದೆ ಯಾಕೆ ಜಗಳ ಆಡ್ತಿದ್ದೀರಾ? ಆದಿ ಪ್ಲೀಸ್ ಬನ್ನಿ, ಈ ವಿಷಯನ ಪ್ರಸ್ತಾಪ ಮಾಡೋದು ಬೇಡ, ನೀವು ಬನ್ನಿ. ಏನ್ ವಿಷಯ ಬಾಬಾ? ನಿನ್ ಗಂಡ ಮಾಡಬಾರ್ದೇ ಇರೋ ಕೆಲಸ ಮಾಡಿದಾನೆ. ಅವನು ಮಾಡಿರೋ ಕೆಲಸಕ್ಕೆ ಅವನನ್ನ ನೇಣು ಹಾಕಿ ಜೀವ ತೆಗಿಬೇಕು. ಅಂತ ಕೆಲಸ ಏನ್ ಮಾಡಿದ್ದಾರೆ? ಮೊನ್ನೆ ತೇಜು ಮೇಲೆ ಆಗಿದ್ದಂತ ಆಸಿಡ್ ಅಟ್ಯಾಕ್ ಬಗ್ಗೆ ಗೊತ್ತು ತಾನೆ ನಿಂಗೆ? ಗೊತ್ತು. ವಿನಯ್ ಅವ್ರು ಮಾಡಿದ್ದು ಅಂತ ಎಲ್ಲರಿಗೂ ಗೊತ್ತಲ್ಲ. ವಿನಯ್ ಬರೀ ಹೆಸರಿಗೆ ಮಾತ್ರ. ಆ ಕೆಲಸನ ವಿನಯ್ ಕೈಲಿ ಮಾಡಿಸಿರೋದು ಈ ರಾಸ್ಕಲ್ ಅನಿರುದ್ಧ. ಸುಳ್ಳು ಸುಳ್ಳು ಕಟ್ಟುಕತೆ. ನನ್ನ ತೇಜೋವಧೆ ಮಾಡಬೇಕು ಅಂತ ಕಟ್ತಿರೋ ಕಥೆ ಇದು. ಇಂಥ ನೀಚ್ ಕೆಲಸ ನಾನು ಮಾಡಿಸಿಲ್ಲ. ಯಾರೋ ಇದನ್ನು ನಂಬೇಡಿ, ನನ್ನ ನಂಬಿ. ಸುಳ್ಳು ಹೇಳ್ಬೇಡ. ನನಗೆ ಸುಪಾರಿ ಕೊಟ್ಟು ರೌಡಿಗಳ ಕೈಲಿ ಹೊಡ್ಸಿರೋದು ನೀನು. ಇನ್ನು ನಿಮ್ಮ ಅತ್ತಿಗೆಗೆ ಆಸಿಡ್ ಹಾಕ್ಸದೆ ಸುಮ್ಮನೆ ಬಿಡ್ತೀಯಾ? ನಿನಗೆ ಅಪ್ಪ ಅಮ್ಮ ಅಕ್ಕ ತಂಗಿ ಅಂತ ಯಾವ ಬಾಂಧವ್ಯನೂ ಇಲ್ವಾ? ಯಾವ ಕೆಲಸ ಮಾಡೋದಕ್ಕೂ ಹೇಸದೇ ಇರೋನು ನೀನು. ಅದೇ ನಿನ್ನ ಹೆಂಡತಿ ನನ್ನನ್ನು ಪರ್ಮನೆಂಟಾಗಿ ಮನೇಲೇ ಉಳಿಸ್ಬೇಕು ಅಂತ ಮಾಡಿರೋ ಪ್ಲಾನ್ ಇದು. ಇವಳು ಮಾತು ಕೇಳ್ಕೊಂಡು ನನ್ನ ಮೇಲೆ ಆರೋಪ ಮಾಡ್ತೀಯ? ಚಾನ್ಸೇ ಇಲ್ಲ. ಈ ಮಾತನ್ನ ಹೇಳಿದ್ದು ತೇಜು ಅಲ್ಲ, ಆಫೀಸ್ ಸ್ಟಾಫು. ತೇಜುಗೆ ಈ ವಿಷಯ ಗೊತ್ತಿದ್ರು ಅಪ್ಪ ಅಮ್ಮನಿಗೆ ನೋವಾಗತ್ತೆ, ಕಷ್ಟ ಆಗತ್ತೆ ಅಂತ ಸುಮ್ಮನೆ ಇದ್ಲು. ಅವಳ ಬಗ್ಗೆ ಏನಾರು ಮಾತಾಡಿದ್ರೆ ಕಪಾಳಕ್ಕೆ ಬಾರಿಸ್ಬಿಡ್ತೀನಿ. ಆದಿ, ನಾನು ಅದಕ್ಕೆ ಹೇಳಿದ್ದು ಸುಮ್ಮನೆ ಇರಿ ಅಂತ. ಅವ್ರು ಸುಖವಾಗಿರಲಿ, ಸುಮ್ಮನೆ ಈ ಜಗಳ ಎಲ್ಲ ಯಾಕೆ? ಅತ್ತೆ ಮಾವ ಜಾನು ಎಲ್ರಿಗೂ ಶಾಕ್ ಆಗಿದೆ. ನೀವು ಬನ್ನಿ ಹೇಳ್ತೀನಿ. ಏನೇ ಮಾಡೋದೆಲ್ಲ ಮಾಡಿ ಈಗ ಡ್ರಾಮಾ ಮಾಡ್ತೀಯಾ? ನೀನೇ ಬೆಂಕಿ ಹಚ್ಚಿ ನೀರು ಹಾಕೋ ನಾಟಕ ಆಡ್ತೀಯಾ?